ಇದು ಆಸ್ ಫಾರ್ ಜನರಲ್ ನಾಲೆಡ್ಜ್ಗೋಸ್ಕರ ಕೇಳ್ತಾ ಇರುವಂಥದ್ದು. ಈಗ ಹೆಣ್ಮಕ್ಳು ಮೊಟ್ಟೆಗಳನ್ನು ಸಂಗ್ರಹಣೆ ಮಾಡಿದಾಗ ಹತ್ತತ್ರ ಒಂದು 20 ವರ್ಷಗಳ ಕಾಲ ಅದು ಬದುಕಿರುತ್ತೆ ಅಂತ ಹೇಳಿದ್ರಿ. ಈ ಗಂಡು ಮಕ್ಕಳಲ್ಲಿ ಈ ಸ್ಪರ್ಮನ್ನು ನಾವು ತಗೊಂಡಾಗ ಅದು ಎಷ್ಟು ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ ಅಂತ ಯೂಸ್ ಮಾಡಬಹುದು ಅಂತ ಏನಾದರೂ ಇದೆಯಾ? ಅಥವಾ ಪರ್ಟಿಕ್ಯುಲರ್ ಡ್ಯೂರೇಷನ್ ಅಂತ ಏನಾದರೂ ಇದೆಯಾ ಅದಕ್ಕೂ ಅಂತ? ಖಂಡಿತ. ಹೆಣ್ಮಕ್ಳಲ್ಲಿ ಹೇಗೆ ನಾವು oocyte ಕ್ರಯೋಪ್ರಿಸರ್ವೇಷನ್ ಮಾಡ್ತೀವಿ, ಹಾಗೆ ಗಂಡಸರಲ್ಲೂ ಕೂಡ ಸ್ಪರ್ಮ್ಸನ್ನು ನಾವು ಫ್ರೀಸ್ ಮಾಡಿ ಇಡ್ಬೋದು. ಸೊ ಅಕಸ್ಮಾತ್ ಈಗ ಆಲ್ರೆಡಿ ಅವ್ರಿಗೆ ಏನಾದ್ರು ತುಂಬ ತೊಂದರೆಗಳಿದೆ, ಅಂದರೆ 7 ಪ್ಯಾರಾಮೀಟರ್ಸ್ ಅಬ್ನಾರ್ಮಲ್ ಬಂದಿದೆ ಅಂತಂದರೆ, ಸೊ ಅವ್ರು ಈಗಲೇ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತಂದರೆ ಅವ್ರು ಖಂಡಿತ ಬಂದುಬಿಟ್ಟು ಒಂದು ಅಥವಾ 2 7 ಸ್ಯಾಂಪಲನ್ನು ಫ್ರೀಸ್ ಮಾಡಿಸಿ ಹೋಗ್ಬೋದು. ಸೊ ಅದು ಕೂಡ ಒಂದು 20 ವರ್ಷದವರೆಗೂ ಇಟ್ಕೊಳ್ಬೋದು, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಸೊ ರಿನ್ಯೂವಲ್ ಚಾರ್ಜಸ್ ಕಟ್ಕೊಂಡು ಬಂದರೆ ಸಾಕಾಗುತ್ತೆ. ಸೊ ಯಾವಾಗ ಅವರಿಗೆ ಮದುವೆ ಆಗುತ್ತೆ ಆವಾಗ ಅವರ ವೈಫನ್ನು ಕರ್ಕೊಂಡು ಬಂದು IVF ಮುಖಾಂತರ ಇದು ಮಾಡ್ಕೊಳ್ಬೋದು. ಯಾರಿಗೆ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ, ಸೊ ಅವರು ಕೂಡ ಕೀಮೋಥೆರಪಿ, ರೇಡಿಯೋಥೆರಪಿ ಬಿಗಿನ್ ಮಾಡೋಕ್ಕಿಂತ ಮುಂಚೆನೇ ಬಂದು ಒಂದು 2 ಸೆಮೆನ್ ಸ್ಯಾಂಪಲ್ಗಳನ್ನು ಫ್ರೀಸ್ ಮಾಡಿಟ್ಟು ಹೋದರೆ, ಸೊ ಆವಾಗ ಅವರು ಸ್ಪರ್ಮ್ಗಳು ಸುರಕ್ಷಿತವಾಗಿ ಇರ್ತವೆ. ಅಂದ್ರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಾಗ ಅದು ಸ್ಪರ್ಮ್ಗೂ ಎಫೆಕ್ಟ್ ಆಗುವಂತ ಚಾನ್ಸಸ್ ಹೌದು ಹೌದು, ಹೆಣ್ಮಕ್ಳಲ್ಲೂ ಅಷ್ಟೇನೆ, ಗಂಡು ಮಕ್ಕಳಲ್ಲೂ ಅಷ್ಟೇನೆ. ಸೊ ಅವ್ರದ್ದು ಓವರಿ ಮತ್ತು ಇದು ಟೆಸ್ಟಿಸು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರು ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿದೆ ಅವರು ಅದಕ್ಕಿಂತ ಮುಂಚೆನೆ ಬಂದ್ಬಿಟ್ಟು ಫ್ರೀಸ್ ಮಾಡಿಸೋದ್ರೆ ಒಳ್ಳೆಯದು. ಎಸ್ ಮ್ಯಾಮ್, ಈಗ IVF ಕೇಂದ್ರಗಳಿಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ NU ಹಾಸ್ಪಿಟಲ್ನಲ್ಲಿ ಗರ್ಭಧಾರಣೆಯ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಅಂಡ್ ಹಾಗೇನೆ ಅದರ ಒಂದು ಜನರಲ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ? ಈಗ ಬೇರೆ ಆಸ್ಪತ್ರೆಗಳ ಕಂಪೇರ್ ಮಾಡಿದ್ರೆ ಇಲ್ಲಿ ನಾವು ಬರ್ತಿದ್ದಂಗೆ ನಾವು IVF ಅಂತ ಹೇಳೋದಿಲ್ಲ. ನಾವು ಕಪಲ್ನ ಕರೆಕ್ಟಾಗಿ ಅಸೆಸ್ಮೆಂಟ್ ಮಾಡ್ತೀವಿ. ಸೊ ಏನು ತೊಂದರೆ ಇದೆ, ಎಲ್ಲಿ ಪ್ರಾಬ್ಲಮ್ ಆಗಿದೆ, ಬೇರೆ ಕಡೆ ಮಾಡಿದ್ದನ್ನೇ ಅದನ್ನೇ ನಾವು ರಿಪೀಟ್ ಮಾಡಿದ್ರೆ ಅದಕ್ಕೆ ಉತ್ತರಗಳು ಖಂಡಿತ ಸಿಗೋದಿಲ್ಲ. ಸೊ ಎಲ್ಲಿ ತೊಂದರೆಗಳಾಗಿದೆ ಆ ಮಿಸ್ಸಿಂಗ್ ಲಿಂಕನ್ನು ಹುಡುಕಬೇಕು. ಎಲ್ಲೋ ಏನೋ ಒಂದು ಬಿಟ್ಟು ಹೋಗ್ಬಿಟ್ಟಿರುತ್ತೆ, ಯಾವುದೋ ಒಂದು ಇಂಪಾರ್ಟೆಂಟ್ ಟೆಸ್ಟ್ ಬೇಕಾಗಿರುತ್ತೆ, ಅದನ್ನೇ ಮಾಡಿಸಿರೋದಿಲ್ಲ. ಸುಮ್ಮನೆ ಅವ್ರಿಗೆ ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟ್ ಕೊಟ್ಟು ಹಿಂಗೆ ಟ್ರೀಟ್ಮೆಂಟ್ ನಡೆದಿರುತ್ತೆ. ಸೊ ಹಾಗಾಗಿ ನುರಿತ ವೈದ್ಯರಿಂದ ಅದು ಕನ್ಸಲ್ಟೇಷನ್ ಕರೆಕ್ಟಾಗಿ ಆಗಬೇಕು, ಮತ್ತು ಅದು ಎಲ್ಲಿ ಮಿಸ್ಸಿಂಗ್ ಲಿಂಕ್ ಇದೆ ಅದನ್ನ ಹುಡುಕಿ ಕರೆಕ್ಟ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು. ಸೊ ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡಲಾಗುತ್ತೆ. ಜನರಲ್ಲಾಗಿ ಎಲ್ಲರಿಗೂ ಕೊಟ್ಟಂಗೆ ಟ್ರೀಟ್ಮೆಂಟ್ನ ಮಾಡೋಕ್ಕಾಗಲ್ಲ. ಆ ಕಪಲ್ಗೆ ಏನು ಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ನೋಡಿ ನಿರ್ಧಾರ ಮಾಡಬೇಕಾಗತ್ತೆ. ಮತ್ತು ನಮ್ಮ ಲ್ಯಾಬ್ ಕೂಡ ನುರಿತ ಎಂಬ್ರಿಯಾಲಜಿಸ್ಟ್ ಇದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡ್ ಎಂಬ್ರಿಯಾಲಜಿಸ್ಟ್ ಇದ್ದಾರೆ. ಸೊ ಲ್ಯಾಬ್ನಲ್ಲಿ ನಮ್ಮಲ್ಲಿ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ. ಈಗ ಎಂಬ್ರಿಯೋ ಬಯಾಪ್ಸಿ ಅಂತ ಹೇಳ್ತೀವಿ, ಆ ಒಂದು ಎಂಬ್ರಿಯೋ ಬಯಾಪ್ಸಿ ಅನ್ನೋ ಫೆಸಿಲಿಟಿ ಇದೆ. ಈರಾ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಅಡ್ವಾನ್ಸ್ಡ್ ಇದು ಟೆಸ್ಟ್, ಅದು ನಮ್ಮಲ್ಲಿ ಇದೆ. ಆಮೇಲೆ ನಮ್ಮಲ್ಲಿ ತುಂಬಾ ಕಲ್ಚರ್ ಮೀಡಿಯಾದಲ್ಲಿ ತುಂಬಾ ಅಡ್ವಾನ್ಸ್ಡ್ ಕಲ್ಚರ್ ಮೀಡಿಯಾಗಳಿದೆ, ಕಲ್ಚರ್ ಅಂತೆಲ್ಲ ಇದೆ. ಆಮೇಲೆ ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೂಡ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಪ್ರಕ್ರಿಯೆಗೆ. ಹಾಗಾಗಿ ನಮ್ಮಲ್ಲಿ ಭ್ರೂಣಗಳ ಸೆಲೆಕ್ಷನ್ನು ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿ ಗೊತ್ತಾಗುತ್ತೆ, ಮತ್ತು ಎಂಬ್ರಿಯೋಸ್ಕೋಪ್ ಅದೆಲ್ಲ ಇರೋದ್ರಿಂದ ಹಾಗಾಗಿ ನಮ್ಮ ಎಂಬ್ರಿಯೋ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮಲ್ಲಿ ನುರಿತ ಆ್ಯಂಡ್ರಾಲಜಿಸ್ಟ್ ಇದ್ದಾರೆ. ಹಾಗಾಗಿ ನಿಮಗೆ ವೈಡ್ ವೆರೈಟಿ ಆಫ್ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇದ್ದರೆ ಕೂಡ ಅದು ಆ ಯೂರಾಲಜಿಸ್ಟಿಂದ ನಮಗೆ ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಸಿಕ್ಬಿಟ್ರೆ, ಸೊ ನೀವು ನ್ಯಾಚುರಲಿ ಕೂಡ ಕನ್ಸೀವ್ ಆಗಲಿಕ್ಕೆ ಒಂದು ಸಹಾಯ ಆಗುತ್ತೆ. ಸೊ ಹಾಗಾಗಿ ತುಂಬಾ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಫೆಸಿಲಿಟೀಸು ಇದೆ ನಮ್ಮಲ್ಲಿ. ಆಫ್ಟರ್ ಡೆಲಿವರಿ ನಂತರ ಸಾಕಷ್ಟು ಜನ ಹೆಣ್ಮಕ್ಳು ದಪ್ಪ ಆಗಿಬಿಡ್ತಾರೆ. ಸೊ ಇದು IVFನಿಂದನೂ ಅಷ್ಟೇ ಅಲ್ಲ, ಕಾಮನ್ ಆಗಿ ಇವಾಗ ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂದರೂ ಕೂಡ ಅಥವಾ ಸಿಸೇರಿಯನ್ ಆದರೂ ಕೂಡ ಹೆವಿ ಆಗುತ್ತೆ, ಹೆವಿ ವೆಯ್ಟ್ ಗೇನ್ ಆಗ್ತಾರೆ ಅನ್ನೋಂಥದ್ದು IVFನಿಂದನೂ ಆಗುತ್ತಾ ಅಂತ? IVF ಇಂದ ಪ್ರೆಗ್ನೆನ್ಸಿ ಆಗೋವರೆಗೆ ಒಂದು ಹಂತದ ಜರ್ನಿ ಆದರೆ, ಪ್ರೆಗ್ನೆನ್ಸಿ ಆದಮೇಲೆ ಡೆಲಿವರಿವರೆಗೆ ಇನ್ನೊಂದು ಹಂತದ ಜರ್ನಿ. ಸೊ ಅದು IVF ಮೇಲೆ ಅವಲಂಬಿತವಾಗಿರಲ್ಲ. ಸೊ ಪ್ರೆಗ್ನೆಂಟ್ ಆದಮೇಲೆ ಅದರದ್ದೇ ಆದ ಸಮಸ್ಯೆಗಳು ಮತ್ತು ತೊಂದರೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾರ್ಮಲ್ಲಾಗಿ ಪ್ರೆಗ್ನೆಂಟ್ ಲೇಡೀಸ್ ಹೇಗೆ ಕನ್ಸೀವ್ ಆಗ್ತಾರೆ ಅದೇ ಥರನೇ ಈ IVF ಕನ್ಸೀವ್ ಆಗಿರೋರ್ದು ಕೂಡ ಜರ್ನಿ ಇರುತ್ತೆ. ಬಟ್ ನಾವೇನು ಹೇಳ್ತೀವಿ, ನೀವು IVF ಮಾಡಿಸ್ಕೊಂಡಿದ್ದೀರಾ ಅಂದ ತಕ್ಷಣ ಬೆಡ್ ರೆಸ್ಟ್ ಮಾಡಬೇಡಿ ಅಂತಲೇ ಹೇಳಿರ್ತೀವಿ. ಬಟ್ ಹೆದರ್ಕೊಂಡ್ಬಿಟ್ಟು ಎಲ್ಲಿ ಭ್ರೂಣ ಹೊರಗಡೆ ಬಂದುಬಿಡುತ್ತೆ ಅಂತ ನಮ್ಮ ಜನರಲ್ಲಿ ತಪ್ಪು ಕಲ್ಪನೆ. ಹಾಗಾಗಿ ಏನು ಮಾಡ್ತಾರೆ, ಓಡಾಡೋದೇ ಇಲ್ಲ. ಬೆಡ್ ರೆಸ್ಟ್ ಅಂದರೆ ಬೆಡ್ ಮೇಲೆ ಕೂತಿರುತ್ತೆ, ಎದ್ದು ಕೆಳಗಡೆನೂ ಕಾಲಿಡಲ್ಲ. ಸೊ ಅದರಿಂದ ಏನಾಗುತ್ತೆ, ವೆಯ್ಟ್ ಗೇನ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ IVF ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿ ತಿನ್ನು ಅಂತ ಮನೆಯವ್ರು ಚೆನ್ನಾಗಿ ತಿನ್ನಿಸ್ತಾರೆ, ಸೊ ವೆಯ್ಟ್ ಗೇನ್ ಆಗುತ್ತೆ. ಆಮೇಲೆ ಕಾಲಿಂದು ರಕ್ತನಾಳಗಳಲ್ಲಿ ರಕ್ತ ಹೆಪ್ಕೊಳ್ಕೊಳ್ಳುತ್ತೆ ಆ ಥರ ಓಡಾಡಲಿಲ್ಲ ಅಂತಂದರೆ. ಆಮೇಲೆ ನೀರು ಕೂಡ ಸರಿಯಾಗಿ ಕುಡಿಯೋದಿಲ್ಲ. ಹೀಗಾಗಿ ಕಾಂಪ್ಲಿಕೇಶನ್ಸ್ ಆಗೋದು IVFನಿಂದ ಅಲ್ಲ, ಜನರದ್ದು ತಪ್ಪು ಕಲ್ಪನೆಗಳಿಂದ. ಆಮೇಲೆ ಪ್ರೆಗ್ನೆನ್ಸಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಸೊ ಹಾಗಾಗಿ ಅದು IVFಯಿಂದನೇ ಆಗಬೇಕಂತಿಲ್ಲ, ಜನರಲ್ ಆಗಿ ನಾರ್ಮಲ್ ಪ್ರೆಗ್ನೆನ್ಸಿನಲ್ಲಿ ಏನೇನಾಗುತ್ತೆ ಅದು ಇವರಿಗೂ ಕೂಡ ಆಗುತ್ತೆ ಆ ಥರ.
ಅತಿಯಾದ್ರೆ ಅಮೃತ ಕೂಡ ವಿಷ ಹೌದು ಅನ್ನುವಂಥ ಗಾದೆ ಮಾತಿದೆ. ಹೌದು ಸೊ ಈ ನೀವೇ ಹೇಳ್ತಾ ಇದ್ರಿ ಈಗ ಅತಿಯಾದಂತಹ ಊಟ ತಿನ್ನಿಸುವಂಥದ್ದಾಗಿರ್ಬೋದು ಅಥವಾ ಬೆಡ್ ರೆಸ್ಟ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ನಮ್ಮಲ್ಲಿ ವಿಟಮಿನ್ಸ್ ಆಗಿರ್ಬೋದು ಅಥವಾ ಕ್ಯಾಲ್ಶಿಯಮ್ಸ್ ಆಗಿರ್ಬೋದು ಸಾಕಷ್ಟು ಕೊರತೆ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ಸು ಒಂದೆರಡು ದಿನಗಳ ಕಾಲ ಒಂದಷ್ಟು ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಇವರು ಊಟನೇ ತಿನ್ನೋದಿಲ್ಲ, ಆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ನ ಮೊರೆ ಹೋಗ್ತಾರೆ. ಆ ಹ್ಮ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಗರ್ಭಧಾರಣೆ ಆಗುವಂಥದ್ದು ಏನಿರುತ್ತಲ್ಲ ಅದು ಅದಕ್ಕೇನಾದ್ರು ಎಫೆಕ್ಟ್ ಆಗುತ್ತಾ ಅಂತ? ಟ್ಯಾಬ್ಲೆಟ್ಸ್ಗಳು ನಾವು ಲೈಫ್ ಲಾಂಗ್ ಕೊಡೋದಿಲ್ಲ ಅಥವಾ ಡೆಲಿವರಿ ಅಲ್ಲ ಆಗೋವರೆಗೂ ನೀವು ಕೆಲವು ನೀವು ಕೊಡೋದು. ಒಂದೆರಡು ದಿನಗಳ ಕಾಲ ಹೌದು. ಏನಾದ್ರು ಕ್ಯಾಲ್ಸಿಯಂ ಕಡಿಮೆ ಹ್ಮ್ ಇರುತ್ತೆ, ಒಂದೆರಡು ದಿನ ಯೂಸ್ ಮಾಡಿದ್ರೆ ಸರಿ ಹ್ಮ್ ಹೋಗುತ್ತೆ. ಬಟ್ ಅವ್ರು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಿರ್ತಾರೆ. ಅಡಿಕ್ಟ್ ನಮಗೆ ಗೊತ್ತಾಗದೆ ಅವ್ರು ಅಡಿಕ್ಟ್ ಆಗ್ಬಿಟ್ರೆ ಅದು ಖಂಡಿತ ತಪ್ಪು. ಹ್ಮ್ ಸೊ ಏನೇ ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಅಂತಂದ್ರೆ ಡಾಕ್ಟರ್ನ ಕೇಳ್ಬಿಟ್ಟು ಕನ್ಸಲ್ಟೇಷನ್ ಮಾಡಿ ಅದನ್ನ ತಗೊಂಡ್ರೆ ಉತ್ತಮ. ಹ್ಮ್ ಇಲ್ಲ ಅಂತಂದ್ರೆ ಅದೇ ನೀವು ಹೇಳ್ದಂಗೆ ಅಮೃತ ಕೂಡ ವಿಷ ಆಗತ್ತೆ ಅನ್ನುವಂಥದ್ದು ಖಂಡಿತ. ಎಸ್ ಮ್ಯಾಮ್, ಬಂಜೇತನಕ್ಕೆ ಯಾವ ರೀತಿಯಂತಹ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಏನಾದ್ರೂ ಸೊಲ್ಯೂಷನ್ಸ್ನ ಕೊಡೋದಾದ್ರೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೇಸಸ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಈ ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು ಅಥವಾ IT BT ಆಗಿರ್ಬೋದು ಸಾಕಷ್ಟು ಕೇಸಸ್ ನಾವು ನೋಡ್ತಾ ಇದ್ವಿ. ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಬಂಜೆತನ ಅಂತ ಬಂದಾಗ ಹೆಣ್ಣು ಮತ್ತು ಗಂಡು ಇಬ್ಬರನ್ನು ಒಟ್ಟಿಗೆನೇ ನಾವು ಪರಿಶೀಲನೆ ಮಾಡಬೇಕು. ಸೊ ಇವ್ರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಗಂಡಸಿಗೆ ಕೊಡ್ತೀನಿ ಅಂದ್ರೆ ಅದು ತಪ್ಪು. ಇದು ಹ್ಮ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್. ಹಾಗಾಗಿ ಇಬ್ಬರನ್ನು ಒಟ್ಟಿಗೆ ಕರೆಸ್ಬಿಟ್ಟು ಒಟ್ಟಿಗೆನೇ ಅವ್ರನ್ನ ಟೆಸ್ಟಿಂಗ್ ಮಾಡಿ ಒಟ್ಟಿಗೆನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಹ್ಮ್ ಸೊ ಹೆಣ್ಣು ಮತ್ತು ಗಂಡು ಇಬ್ಬರಲ್ಲೂ ಕೂಡ ತೊಂದರೆಗಳಿರುತ್ತೆ. ಸೊ ಹೆಂಗಸರನ್ನು ಗಂಡಸರನ್ನು ಕರೆಕ್ಟಾಗಿ ಟೆಸ್ಟ್ ಮಾಡಿ ಏನು ತೊಂದರೆ ಇದೆ ಅಂತ ಇದು ಮಾಡಿಕೊಂಡು ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡಬೇಕು. ಈಗ ಓವ್ಯುಲೇಷನ್ ಇಂಡಕ್ಷನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಇದರಲ್ಲಿ ನಾವು ಕೇವಲ ಹ್ಮ್ ಮೊಟ್ಟೆ ಬರುವಂತಹ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟು ಓವ್ಯುಲೇಷನ್ ಮಾಡಿಸಿ ನೀವು ನ್ಯಾಚುರಲ್ ಆಗಿ ಲೈಂಗಿಕ ಕ್ರಿಯೆ ಮನೆಯಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹ್ಮ್ ಸೊ ಇದು ಒಂದು ಥರದ ಟ್ರೀಟ್ಮೆಂಟ್. ಇದು ಬಹಳ ಕಡಿಮೆ ಇದು ಸ್ಟಾರ್ಟಿಂಗ್ ಲೆವೆಲ್ ಆಫ್ ಟ್ರೀಟ್ಮೆಂಟ್. ಅದಾದ ನಂತರ ಇದು ಕೆಲವು ಹಂತದಲ್ಲಿ ಆಗಲಿಲ್ಲ ಅಂದಾಗ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಅಂದರೆ IUI ಅಂತ ಹೇಳ್ತೀವಿ. ಸೊ IUIನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಹ್ಮ್ ಮಾಡಿದ್ದೀನಿ. ಇದು ಹಸ್ಬೆಂಡ್ದು ಸೀಮನನ್ನು ಪ್ರಾಸೆಸ್ ಮಾಡಿ ಒಂದು ಸಿರಿಂಜ್ ಮುಖಾಂತರ ಓವ್ಯುಲೇಷನ್ ಟೈಮಲ್ಲಿ ಗರ್ಭಕೋಶದ ಒಳಗಡೆ ಇಂಜೆಕ್ಟ್ ಮಾಡುವಂಥದ್ದು. ಇನ್ನು ಅದರ ನೆಕ್ಸ್ಟ್ ಟ್ರೀಟ್ಮೆಂಟ್ ಅಂದರೆ IVF ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ಎಗ್ ಎಲ್ಲ ಬಂದಾಗ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಟ್ಟು ಒಂದು 8ರಿಂದ 10 ದಿನ ಆಮೇಲೆ ಎಗ್ಸ್ ಎಲ್ಲ ಬಂದಮೇಲೆ ಆ ಎಗ್ಗಿಗೆ ಸ್ಪರ್ಮನ್ನು ಇಂಜೆಕ್ಟ್ ಮಾಡಿ ಅವು ಭ್ರೂಣಗಳಾದಮೇಲೆ ಅದನ್ನು ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಈ IVFಲ್ಲೂ ಕೂಡ ಆಗಲಿಲ್ಲ ಅಂತಂದಾಗ ನಮಗೆ ಇನ್ನೂ ಆಪ್ಷನ್ಸ್ ಏನಂತಂದರೆ ಆಕೆಯ ಎಗ್ಸಿಂದ ಆಗ್ತಾ ಇಲ್ಲ ಅಂತಂದರೆ ನಾವು ಡೋನರ್ ಎಗ್ಗನ್ನು ತೊಗೊಂಡು ಹಸ್ಬೆಂಡ್ದು ಸ್ಪರ್ಮ್ ಜೊತೆ ಹ್ಮ್ ಇದು ಮಾಡಿಬಿಟ್ಟು IVF ಮಾಡ್ಕೋಬೋದು. ಅಕಸ್ಮಾತ್ ಸ್ಪರ್ಮ್ಸಲ್ಲೇ ತೊಂದರೆಗಳಿದೆ, ಈ ಸ್ಪರ್ಮ್ ತುಂಬ ಡ್ಯಾಮೇಜ್ ಆಗೋಗಿದೆ ಹ್ಮ್ ಅಂತಂದರೆ ಹೆಂಡತಿಯ ಎಗ್ಗೆ ಬೇರೆಯವ್ರದ್ದು ಡೋನರ್ದು ಸ್ಪರ್ಮನ್ನು ಇಂಜೆಕ್ಟ್ ಮಾಡಿ ಹ್ಮ್ ನಾವು IVFನ್ನು ಮಾಡ್ಕೊಳ್ಬೋದು. ಇವು ಎರಡೂ ಆಗ್ತಾ ಇಲ್ಲ ಅಂತಂದರೆ ಆಗ ಬೇರೆಯವ್ರದ್ದು ಎಗ್ಗು ಬೇರೆಯವ್ರದ್ದು ಸ್ಪರ್ಮ್ ಈ ಹ್ಮ್ ಥರ ಕಾಂಬಿನೇಷನನ್ನು ಮಾಡಿ ಇದು ಮಾಡ್ಕೊಳ್ಬೋದು. ಆಗಲೂ ಆಗಲಿಲ್ಲ ಅಂದರೆ ಸರೋಗೆಸಿ ಅಂತಂದರೆ ಬಾಡಿಗೆ ತಾಯಿ ಹ್ಮ್ ಬೇರೆಯವರ ಗರ್ಭಕೋಶಕ್ಕೆ ಇವ್ರದ್ದು ಭ್ರೂಣವನ್ನು ವರ್ಗ ಮಾಡಿ ಪ್ರೆಗ್ನೆಂಟ್ ಆಗುವಂಥದ್ದು. ಸೊ ಈ ಥರದ್ದು ಇಷ್ಟು ವಿಧವಾದ ಟ್ರೀಟ್ಮೆಂಟ್ಗಳು ಇದೆ. ಎಸ್ ಮ್ಯಾಮ್, ಅತಿಯಾದ ಮೊಬೈಲ್ ಬಳಕೆ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಈಗ ಎಲ್ಲೇ ಹೋದ್ರೂ ಕೂಡ ಟ್ರಾವೆಲಿಂಗಲ್ಲೂ ಕೂಡ ಸಾಕಷ್ಟು ಜನ ತಮ್ಮ ತೊಡೆಗಳ ಮೇಲೆ ಆಗಿರ್ಬೋದು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಾ ಹೋಗ್ತಾರೆ, ಗಂಟೆಗಟ್ಟಲೆ ಹೋಗ್ತಾ ಇದೆ. ಅದು ಕೂಡ ಬಂಜೆತನಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬಿಟ್ಟು ಕೇಳ್ಪಡ್ತಾ ಇದೆ. ನಿಜನಾ ಅದು? ಹೌದು. ಯಾಕಂತಂದರೆ ಈಗ ಪ್ಯಾಂಟ್ ಪಾಕೆಟಲ್ಲಿ ಮೊಬೈಲನ್ನು ಹ್ಮ್ ಇಟ್ಕೊಂಡಾಗ ಆ ರೇಡಿಯೇಷನಿಂದ ಸೊ ಈಗ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ಗಳು ಕಡಿಮೆ ಆಗುವಂಥದ್ದು ಇರುತ್ತೆ. ಹ್ಮ್ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ, ಅವುಗಳ ಮೊಟಿಲಿಟಿ ಕೂಡ ಕಡಿಮೆ ಆಗುತ್ತೆ. ಹ್ಮ್ ಆಮೇಲೆ ಈವನ್ ಟೆಸ್ಟಿಸಲ್ಲೂ ಕೂಡ ಕೆಲವು ಚೇಂಜಸ್ಸು ಕಾಣಿಸ್ಕೊಳ್ಳುತ್ತೆ. ಹ್ಮ್ ಸೊ ಹಾಗಾಗಿ ಸೊ ಆದಷ್ಟು ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡೋದು ಒಳ್ಳೆಯದು. ನೀವು ಯೂಸ್ ಮಾಡಲೇಬೇಕು ಅಂತಂದರೆ ಟೇಬಲ್ ಟಾಪ್ ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡಿ ಅಂದರೆ ಬಾಡಿಯಿಂದ ದೂರವಾಗಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅಂತ ಆದಮೇಲೆ ಮತ್ತೆ ಮಗು ಪಡೆಯಬಹುದಾ ಅಥವಾ ಪಡಿಬೇಕು ಅಂತಂದ್ರೆ ಏನೆಲ್ಲ ಜನರಲ್ ಪ್ರೋಸೆಸ್ ಇರುತ್ತೆ ಅಂತ? ಖಂಡಿತ. ಇದು ಟ್ಯುಬೆಕ್ಟಮಿ ಮಾಡಿಸ್ಕೊಂಡು ಬಿಟ್ಟಿರ್ತಾರೆ 1 ಅಥವಾ 2 ಮಗು ಆದಮೇಲೆ. ಆಮೇಲೆ ಏನೋ ಒಂದು ಅಚಾತುರ್ಯ ನಡೆದು ಈಗ ಇನ್ನೊಂದು ಮಗು ಬೇಕು ಅಂತ ಅವ್ರಿಗೆ ಎಷ್ಟೊಂದು ಜನಕ್ಕೆ ಅನಿಸುತ್ತೆ. ಹ್ಮ್ ಸೊ ಆಗ ಬರ್ತಾರೆ ಅವರು. ಬಂದಾಗ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೇಕು ನಾವು. ಕೈ ಆಪ್ರೇಷನ್ ಮಾಡಿದ್ದಾರೆ, ಕರೆಂಟ್ ಆಪ್ರೇಷನ್ ಮಾಡಿದ್ದಾರೆ, ಎಷ್ಟು ವರ್ಷದ ಹಿಂದೆ ಆಗಿದೆ ಅಂತೆಲ್ಲ ನೋಡಬೇಕಾಗತ್ತೆ. ಆಮೇಲೆ ಕೆಲವು ಟೆಸ್ಟ್ ಬೇಕಾಗುತ್ತೆ, HSG ಅಂತ ಮಾಡ್ತೀವಿ. ಟ್ಯೂಬ್ ಎಲ್ಲಿ ಯಾವ ಲೆವೆಲಲ್ಲಿ ಬ್ಲಾಕ್ ಆಗಿದೆ ಅಂತ ಒಂದು ಎಕ್ಸ್ರೇ ಮಾಡಿ ನೋಡ್ತೀವಿ. ಸೊ ಅದಾದ ನಂತರ ಟ್ಯೂಬಲ್ ರೀಕೆನಲೈಸೇಷನ್ ಆಪ್ರೇಷನ್ ಅಂತ ಬರುತ್ತೆ. ಅಂದರೆ ಗರ್ಭನಾಳಗಳ ಮರುಜೋಡಣೆ ಆಪ್ರೇಷನ್ ಅಂತ ಹೇಳ್ತೀವಿ. ಸೊ ಇದ್ರ ಮುಖಾಂತರ ಕೂಡ ನಾವು ಮಗುವನ್ನು ಅವ್ರಿಗೆ ಮಾಡಿಕೊಡ್ಬೋದು. ಇದು ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಆಪ್ರೇಷನ್ನು, ಕೆಲವು ದಂಪತಿಗಳಿಗೆ ಮಾಡೋಕ್ಕಾಗೋದಿಲ್ಲ, ಆವಾಗ ನಾವು IVFನ್ನು ಸಜೆಸ್ಟ್ ಮಾಡ್ತೀವಿ. ಅದ್ರ ಮುಖಾಂತರ ಮಾಡ್ಕೊ.
ಈಗ ಮಾತಾಡ್ತಾ ಗರ್ಭನಾಳಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಗರ್ಭನಾಳಗಳು ಕೂಡ ಬ್ಲಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ಗರ್ಭನಾಳಗಳು ಬ್ಲಾಕ್ ಆಗುತ್ತೆ ಅಂತಂದರೆ ಒಂದು ಅಕಸ್ಮಾತ್ ಗರ್ಭನಾಳಗಳದ ಸುತ್ತ ಇರ್ತಕ್ಕಂತಹ ಮಾಂಸಗಳು ತುಂಬ ಗಟ್ಟಿಯಾಗಿ ಸ್ಪ್ಯಾಸಮ್ ಕೊಟ್ಟೋಗ್ಬಿಟ್ಟಿದ್ರೆ ಆವಾಗ ಕೂಡ ಬ್ಲಾಕ್ ಆದಂಗೆ ಅನಿಸುತ್ತೆ. ಬಟ್ ಅದು ಮತ್ತೆ ಹೆಚ್ಚೆಚ್ಚಿ ರಿಪೀಟ್ ಮಾಡಿ ನೋಡಿದಾಗ ಅದು ಓಪನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ನೊಂದು ರೀಸನ್ ಏನಂತಂದರೆ ಗರ್ಭಕೋಶದ ಒಳಗಡೆ ಗರ್ಭನಾಳಗಳ ಓಪನಿಂಗ್ ಹತ್ರ ಒಂದು ಪೊರೆ ಥರ ಬೆಳ್ಕೊಂಡ್ಬಿಟ್ಟಿರುತ್ತೆ. ಸೊ ಆವಾಗಲೂ ಕೂಡ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಪಾಲಿಪ್ ಅಂತ ಹೇಳ್ತೀವಿ. ಆ ಪಾಲಿಪು ಈಗ ಗರ್ಭಕೋಶದ ಒಳಪದ್ರ ತುಂಬ ದಪ್ಪ ಆಗಿ ಅದು ದುರ್ಮಾಂಸದ ಥರ ಆ ಬ್ಲಾಕ್ ಎಂಟ್ರೆನ್ಸನ್ನು ಬ್ಲಾಕ್ ಮಾಡುತ್ತೆ. ಸೊ ಆವಾಗ ಕೂಡ ನಮಗೆ ಟ್ಯೂಬಲ್ ಬ್ಲಾಕು ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಏನಂತಂದರೆ ಇನ್ಫೆಕ್ಷನ್ನಿಂದ ಟ್ಯೂಬಕ್ಲೋಸಿಸ್ ಇರ್ಬೋದು, ಅಥವಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಕೂಡ ಕೆಟ್ಟ ನೀರು ಫೆಲೋಪಿಯನ್ ಟ್ಯೂಬ್ ಒಳಗಡೆ ತುಂಬ್ಕೊಂಡ್ಬಿಟ್ಟು ಬ್ಲಾಕೇಜ್ ಆಗುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಕಾಮನ್ ರೀಸನ್ ಅಂದರೆ ಎಂಡೋಮೆಟ್ರಿಯೋಸಿಸಲ್ಲಿ ನಾಳಗಳ ಸುತ್ತಮುತ್ತ ಪೊರೆ ಥರ ಬೆಳ್ಕೊಂಡು ಅದು ಬೇರೆ ಆರ್ಗನ್ಸ್ಗೆ ಅಟ್ಯಾಚ್ ಆಗಿಬಿಟ್ಟು ಬ್ಲಾಕೇಜ್ ಆಗುತ್ತೆ. ಎಸ್ ಮ್ಯಾಮ್, ಈಗ ರಾಜಾಜಿನಗರದಲ್ಲಿರುವಂಥ NU ಹಾಸ್ಪಿಟಲ್ಲು, ಯಾಕಂದರೆ ಸುಮಾರು ದೂರದಿಂದ ಬರ್ತಾರೆ, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಇರ್ತಾರೆ. ಸೊ ಬೇರೆ ಬೇರೆ ಬ್ರಾಂಚಸ್ ಏನಾದರೂ ಇದೆಯಾ? ಅದು ಬಿಟ್ಟು ಓವರ್ ಆಲ್ ಕರ್ನಾಟಕದಲ್ಲಿ ಬೇರೆ ಕಡೆ ಏನಾದರೂ ನಿಮ್ಮ ಬ್ರಾಂಚ್ ಇದೆಯಾ ಅಂತ? ರಾಜಾಜಿನಗರಲ್ಲಿ ನಮ್ಮದು ಫುಲ್ ಫ್ಲೆಜ್ಡ್ ಫರ್ಟಿಲಿಟಿ ಯೂನಿಟ್ ಇದೆ. ಸೊ ಅದು ಬಿಟ್ಟರೆ ನಮಗೆ ಪದ್ಮನಾಭನ್ ನಗರದಲ್ಲೂ ನಮ್ಮದು ಒಂದು ಶಾಖೆ ಇದೆ. ಆಮೇಲೆ ಶಿವಮೊಗ್ಗದಲ್ಲಿದೆ. ಆಮೇಲೆ ತಮಿಳ್ನಾಡಲ್ಲಿ ಅಂಬೂರ್ ಅಂತ ಅಲ್ಲಿ ಕೂಡ ಇದೆ. ಮತ್ತು ಮಾಲ್ಡೀವ್ಸ್ನಲ್ಲಿ ಒಂದಿದೆ. ಮತ್ತು ಈಗ ನಮಗೆ ಇನ್ನು ಒಂದು ತಿಂಗಳಲ್ಲಿ ನಾವು ಹೊಸ ಶಾಖೆಯನ್ನು ತೆರೀತಾ ಇದ್ದೀವಿ. ಅದು ನಮ್ಮ ಬೆಂಗಳೂರಿನಲ್ಲೇ ಮಿಷನ್ ರೋಡ್ನಲ್ಲಿ. ಅದು ಕೂಡ ಒಂದು ಸುಸಜ್ಜಿತವಾದ ಒಂದು ಆಸ್ಪತ್ರೆ. ಅದರಲ್ಲಿ ಕೂಡ ಎಲ್ಲ ಫೆಸಿಲಿಟಿ ಸಿಗುತ್ತೆ. ಸೊ ಅಲ್ಲಿ ಕೂಡ ಯಾರು ಸೆಂಟ್ರಲ್ ಬ್ಯಾಂಗ್ಳೂರಿನಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೋದು. ಟೈಮಿಂಗ್ಸ್ ಏನಿದೆ ಮೇಡಮ್? ಟೈಮಿಂಗ್ಸು ಈಗ ಫರ್ಟಿಲಿಟಿ ಅಂತ ಬರೋದಾದರೆ ಈಗ 9 ಗಂಟೆಯಿಂದ 6 ಗಂಟೆ ತನಕ ಇರುತ್ತೆ. ಸೊ ಅಕಸ್ಮಾತ್ ಎಮರ್ಜೆನ್ಸಿ ಬೇರೆ ಏನಾದರೂ ಬೇಕು ಅಂದರೆ ನಮ್ಮದು 24/7 ಹಾಸ್ಪಿಟಲ್ ಇದು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಹೆಣ್ಮಕ್ಳು ಮೆಚ್ಯೂರ್ಡ್ ಆದಾಗಿಂದನೂ ಹಿಡಿದ್ಬಿಟ್ಟು IVF ತನಕನೂ ಕೂಡ ಅದರೊಟ್ಟಿಗೆ ಬಂಜೆತನದ ಬಗ್ಗೆನೂ ಕೂಡ ಸಾಕಷ್ಟು ಸೊಲ್ಯೂಷನ್ಸನ್ನು ಕೊಟ್ರಿ. ಧನ್ಯವಾದಗಳು. NU ಹಾಸ್ಪಿಟಲ್ ಮತ್ತಷ್ಟು ಬ್ರಾಂಚಸ್ಸನ್ನು ಓಪನ್ ಆಗಲಿ, ನಿಮ್ಮ ಸೇವೆನೂ ಕೂಡ ಸಾಕಷ್ಟು ಜನರಿಗೆ ತಲುಪುವಂಥದ್ದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು NU ಹಾಸ್ಪಿಟಲ್ನಲ್ಲಿ ಫರ್ಟಿಲಿಟಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಸಾಕಷ್ಟು ಜನರಿಗೆ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಸ್ನೇಹ ಅವರ ಮಾತು ಇದಾಗಿತ್ತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಡಾಕ್ಟರ್ ಬಾಸ್ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.